ಒಂದು ಹಳ್ಳಿಯ ಅಂಚಿನಲ್ಲಿ ಶಾಂತಿಪುರ ಎಂಬ ಊರಿತ್ತು. ಆ ಊರಿನ ಜನರು ಪ್ರಕೃತಿಯೊಂದಿಗೆ ಬದುಕುವುದನ್ನು ಕಲಿತವರು. ಬೇಕಾದಷ್ಟು ಮಾತ್ರ ಬೆಳೆ ಬೆಳೆದು ಉಳಿದ ಭೂಮಿಗೆ ವಿಶ್ರಾಂತಿ ಕೊಡುವುದು ಅವರ ಪದ್ಧತಿ. ಹಸುಗಳಿಗೆ ಅಗತ್ಯವಿರುವಷ್ಟು ಮಾತ್ರ ಹಾಲು ತೆಗೆದು ಕಾಡಿನಿಂದ ಬೇಕಾದಷ್ಟು ಮಾತ್ರ ಮರಕಡ್ಡಿ ತರುತ್ತಿದ್ದರು. ಅವರ ಬದುಕು ಸರಳ, ಮನಸ್ಸು ನೆಮ್ಮದಿ. ಅದೇ ಊರಿನಲ್ಲಿ ವಿಕ್ರಮ ಎಂಬ ಯುವಕನಿದ್ದ. ಇಷ್ಟು ಸಾಕೆ, ಇನ್ನಷ್ಟು ಗಳಿಸಬೇಕು ಎಂಬ ಆಸೆ ಅವನ ಮನಸ್ಸಿನಲ್ಲಿ ಬೆಳೆಯಿತು. ಅವನು ದೊಡ್ಡ ಯಂತ್ರಗಳನ್ನು ತಂದು ಕಾಡನ್ನು ಕಡಿದು ರಾಸಾಯನಿಕ ಗೊಬ್ಬರ ಬಳಸಿ ಹೆಚ್ಚು ಬೆಳೆ ಬೆಳೆದನು. ಮೊದಲಿಗೆ ಹಣ ಹರಿದು ಬಂತು. ಜನರು ಅವನನ್ನು ಯಶಸ್ವಿ ಎಂದು ಹೊಗಳಿದರು. ಆದರೆ ನಿಧಾನವಾಗಿ ನೆಲ ಬಲಹೀನವಾಯಿತು. ನೀರು ಕಡಿಮೆಯಾಯಿತು. ಹಕ್ಕಿಗಳು ಹಾರಿಹೋದವು. ಗಾಳಿ ಉಸಿರುಗಟ್ಟುವಂತಾಯಿತು. ವಿಕ್ರಮನ ಬೆಳೆ ಕೂಡ ನಿಧಾನವಾಗಿ ಕುಗ್ಗಿತು. ಹಣ ಇದ್ದರೂ ಮನಸ್ಸಿಗೆ ನೆಮ್ಮದಿಯಿರಲಿಲ್ಲ. ರಾತ್ರಿ ನಿದ್ರೆ ಬಾರದಾಯಿತು. ಒತ್ತಡ ಅವನನ್ನು ಆವರಿಸಿತು. ಒಂದು ದಿನ ಅವನು ಊರಿನ ಹಿರಿಯನನ್ನು ಕೇಳಿದನು, ನಾನು ಎಲ್ಲವನ್ನೂ ಪಡೆದರೂ ಸಂತೋಷ ಏಕೆ ಇಲ್ಲ? ಹಿರಿಯನು ನಗುತ್ತಾ ಹೇಳಿದನು, ಮಿತವಾದ ಆಸೆಯಿಂದ ಪ್ರಕೃತಿಯಿಂದ ಲಾಭ, ಮನುಷ್ಯನಿಗೆ ನೆಮ್ಮದಿ. ಅತಿಯಾದ ಆಸೆಯಿಂದ ಪ್ರಕೃತಿ ವಿನಾಶ, ಮನುಷ್ಯನಿಗೆ ಒತ್ತಡ. ವಿಕ್ರಮನ ಕಣ್ಣು ತೆರೆದಿತು. ಅವನು ಮತ್ತೆ ಮಿತವಾದ ಬದುಕಿಗೆ ಮರಳಿದ. ಮರಗಳನ್ನು ನೆಟ್ಟನು, ಭೂಮಿಗೆ ವಿಶ್ರಾಂತಿ ಕೊಟ್ಟನು. ಕಾಲಕ್ರಮೇಣ ಪ್ರಕೃತಿಯು ಅವನ ಮನಸ್ಸು ಚೇತರಿಸಿಕೊಂಡವು. ಅವನಿಗೆ ಆಗ ತಿಳಿಯಿತು, ಸಂತೋಷ ಹಣದಲ್ಲಿಲ್ಲ, ಸಮತೋಲನದಲ್ಲಿದೆ.